ನಮಸ್ಕಾರ ಬಂಧುಗಳೇ. ಕರ್ನಾಟಕದ ಎಲ್ಲ TPJP ಪದಾಧಿಕಾರಿಗಳು ಹಾಗೂ ಏಜೆಂಟರು, ನಮ್ಮ ಗ್ರಾಹಕರು, ಎಲ್ಲ ಕಂಪನಿಯ ಗ್ರಾಹಕರು, ಎಲ್ಲ ಕಂಪನಿ ಏಜೆಂಟರು, ಎಲ್ಲ ಬಂಧುಗಳಿಗೆ ನಾನು ನಮಸ್ಕಾರ ತಿಳಿಸ್ತೀನಿ. ನಾನು ಠಗಿಪಿಡಿ ಜಮಾಕರ್ತಾ ಪರಿವಾರ ಸಂಘಟನೆ ರಾಜ್ಯಾಧ್ಯಕ್ಷ ಅಪ್ಪಾಸಾಹೇಬ್ ಬುಗ್ಡೆ, ವಿಜಯಪುರದಿಂದ ಮಾತಾಡೋದು. ಬಂಧುಗಳೇ, ಸುಮಾರು 3 ವರ್ಷ ಆಲ್ಗೆ ಬತ್ತು ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಸರ್ಕಾರದ ವಿರುದ್ಧದಲ್ಲಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧದಲ್ಲಿ ಹೋರಾಟ ಮಾಡ್ತಾನೆ ಇದ್ದೀವಿ. ಇವತ್ತಷ್ಟೇ ಸಾಕಷ್ಟು ದಾಖಲೆಗಳು ನಾನು 3 ವರ್ಷದಿಂದ ಏನೇನು ಮಾಡಿದ್ದೀನೋ ಎಲ್ಲ ದಾಖಲೆಗಳು ತೆಗೆದಾಕಿದೆ. ಸೊ ಎಲ್ಲ ಕಡೆಯಿಂದ, ಒಂದು ಇಲಾಖೆಯಿಂದಲ್ಲ, ಎಲ್ಲ ಇಲಾಖೆಯಿಂದ ನನಗೆ ಲೆಟರ್ಗಳು ಬಂದದ್ದು ಸಾಕಷ್ಟು ಇದ್ದಾವೆ, ಸಾಕಷ್ಟು ಪ್ರೂಫ್ ಇದೆ. ಬಡ್ಸ್ ಆ್ಯಕ್ಟ್ 2019 ಕಾನೂನಡಿ ಸರ್ಕಾರ ದುಡ್ಡು ಕೊಡಬೇಕಂತ ತಾನೇ ಒಪ್ಪಿಕೊಂಡು ಕೊಟ್ಟಿರುವಂಥ ಲೆಟರ್ಗಳು ನಮ್ಮ ಕಡೆ ಇದ್ದಾವೆ. ಮುಖ್ಯಮಂತ್ರಿಗಳಿಂದ ಬಂದಿದೆ, ಸುಪ್ರೀಂ ಕೋರ್ಟ್ದಿಂದ ಬಂದಿದೆ, ಆರ್ಥಿಕ ಇಲಾಖೆಯಿಂದ ಬಂದಿದೆ, ಜಿಲ್ಲಾಧಿಕಾರಿಗಳಿಂದ ಬಂದಿದೆ, ಕಾನೂನು ಸಚಿವರಿಂದ ಬಂದಿದೆ, MB ಪಾಟೀಲರು ಕಡಕಾಯಿ ಲೆಟ್ರ್ ಬರೆದಿದ್ದಾರೆ, ಕುಮಾರಸ್ವಾಮಿಯವರು ಕಡಕಾಯಿ ಲೆಟ್ರ್ ಬರೆದಿದ್ದಾರೆ, ರಮೇಶ್ ಜಿಗಜಿಣವರು MP ಆದವರು ರಮೇಶ್ ಜಿಗಜಿಣವರು ಕಡಕಾಯಿ ಲೆಟ್ರ್ ಬರೆದಿದ್ದಾರೆ, ಸುಮಾರು ಮಂತ್ರಿಗಳು, ಅಧಿಕಾರಿಗಳು ಲೆಟ್ರ್ ಬರೆದಿದ್ದಾರೆ. ಸಾಕಷ್ಟು ಹೋರಾಟಗಳಾಗಿದೆ. ಆದರೂ ನಮಗಿನ್ನೂ ನ್ಯಾಯ ಸಿಗ್ತಾಯಿಲ್ಲ, ಜನರಿಗೆ ದುಡ್ಡು ಮುಟ್ತಾ ಇಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಕೆಲವೊಂದು ಗುರುಡೆ ಕಂಪ್ನಿದವ್ರು ಒಪ್ಪಿಕೊಂಡು ದಾಖಲೆಗಳು ಕೊಡೋಕೆ ಹೇಳಿದ್ದಾರೆ. ಯಾವುದು ಸಮೃದ್ಧಿ ಒಂದು ಮೊನ್ನೆ ಅಷ್ಟೇ KPI ಆ್ಯಕ್ಟಲ್ಲಿ ಕರ್ನಾಟಕ ಸರ್ಕಾರ ಆಸ್ತಿನ ಹರಾಜು ಹಾಕಿದೆ. ಕೆಲವೊಂದು ಸಣ್ಣ ಪುಟ್ಟ ಕೆಲಸ ಆಗ್ತಾ ಇದೆ, ಹೊರತಾಗಿ ದೊಡ್ಡ ಮಟ್ಟದಲ್ಲಿ ಕೆಲಸ ಆಗ್ತಾಯಿಲ್ಲ. ಕಾರಣ ಇಷ್ಟೇ, ನಮ್ಮ ಜನ ಕೋಟ್ಯಾಂತರ ಜನ ಇದ್ದರೂ ಕೂಡ ಒಕ್ಕಟ್ಟಾಗ್ತಾಯಿಲ್ಲ. ಇದಕ್ಕೆ ಬೇರೆ ಯಾವ ಕಾರಣವೂ ಇಲ್ಲ, ಮಾರ್ಗವೂ ಇಲ್ಲ. ಬಂಧುಗಳೇ, ನೀವು ಎಷ್ಟು ನೆಗ್ಲೆಕ್ಟ್ ಆಗಿ ಇನ್ನೊಬ್ಬರ ಮೇಲೆ ಹಾಕಿ ಯಾರೋ ಮಾಡ್ತಾಯಿದ್ದಾರೆ, ಸಂಘಟನೆ ಕಟ್ಟಿದ್ದಾರೆ, ಸಂಘಟನೆಯವರು ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಂಡು ನೀವು ಎಷ್ಟು ನೆಗ್ಲಿಜೆನ್ಸಿ ಇದ್ದೀರಲ್ಲ, ಅದರಿಂದ ಇದು ನಿಮಗೆ ಪಶ್ಚಾತ್ತಾಪ ಆಗುತ್ತೆ, ಹೊರತಾಗಿ ಬೇರೆ ಯಾರಿಗೂ ತ್ರಾಸಾಗಲ್ಲ. ಯಾಕಂತಂದರೆ ಸಾಕಷ್ಟು ಜನ ಗ್ರಾಹಕರು ನನಗೆ ಫೋನ್ ಹಚ್ತಾರೆ, ಕೆಲವೊಂದು ಏಜೆಂಟ್ರು ಫೋನ್ ಹಚ್ತಾರೆ, ಯಾರೋ ನಂಬರ್ ಕೊಟ್ಟು ಮನೇಲಿ ಕೂತ್ಬಿಡ್ತಾರೆ. ಯಾವುದೋ ಒಂದು ಏಜೆಂಟ್ಗೆ ಗ್ರಾಹಕ ಕಿರಿಕಿರಿ ಮಾಡೋಕತ್ತಂದರೆ, ಇಲ್ಲ ಬಿಜಾಪುರದವರು ಅಪ್ಪಾಸಾಹೇಬ್ ಬುಗ್ಡೆ ಅವರು ಹೋರಾಟ ಮಾಡ್ತಾಯಿದ್ದಾರೆ TPJP ಸಂಘಟನೆ ವತಿಯಿಂದ, ಅವ್ರ ಕಡೆಯಿಂದ ದುಡ್ಡು ಬಂದೇ ಬರ್ತದೆ, ಅವ್ರಿಗೆ ಫೋನ್ ಹಚ್ಚಿರಿ ನೀವು. ಪ್ರತಿಯೊಬ್ಬ ಏಜೆಂಟ್ನು ಈ ಥರ ತನ್ನ ಮೈ ಮೇಲಿಂದ ಏನು ಕಷ್ಟ ಬಂದದ್ದು ಬೇರೆಯವ್ರ ಮೇಲೆ ನುಗ್ಗಿಸಿ ಹಾಕುವಂಥ ಕೆಲಸ ನಡೀತಾ ಇದೆ ಇಲ್ಲಿ. ನಿಮ್ಗೆ ಆ ಥರ ಮಾಡೋದ್ರಿಂದ ಅದು ನಿಮಗೆ ಕಷ್ಟದ ಹೊರತಾಗಿ ನನಗೇನು ಕಷ್ಟ ಆಗಲ್ಲ. ಯಾರೇ ಫೋನ್ ಹಚ್ಚಿದ್ರು ಕಸ್ಟಮರ್ಗಾಗಲಿ ಏಜೆಂಟ್ರಿಗಾಗಿ ತಿಳಿಸಿ ಹೇಳುವಂಥ ಪದ್ಧತಿ ನಂದು ಐತಿ, ನಾನು ತಿಳಿಸಿ ಹೇಳ್ತೀನಿ. ಆದರೆ ಬಂಧುಗಳೇ, ಇದು ಬರೀ ಮಾತಿನಿಂದ ಹೇಳೋದ್ರಿಂದ ಕೇಳೋದ್ರಿಂದ ಬಗೆಹರಿಯುವಂಥ ಕೆಲಸ ಅಲ್ಲ. ಇದು ಹೋರಾಟ ಮಾಡಲೇಬೇಕಾಗಿದೆ. ಹೋರಾಟ ಮಾಡಿದ್ರೇ ಈ ಕೆಲಸ ಸಾಧ್ಯ, ಇಲ್ಲಾಂದರೆ ಆಗೋದೇ ಇಲ್ಲ. ಈಗ ಬಹಳಷ್ಟು ಜನ ನಮ್ಮ TPJP ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷರು ಕೂಡ ಸೈಲೆಂಟಾಗಿ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ವೈಯಕ್ತಿಕ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ನೆಟ್ವರ್ಕ್ ಮಾಡ್ತಾಯಿದ್ದಾರೆ, ಏನೇನೋ ಮಾಡ್ತಾಯಿದ್ದಾರೆ. ಆದರೂ ಕೂಡ ನಾನು ಯಾವುದಕ್ಕೂ ಅವರಿಗೆ ಯಾವುದೇ ಥರದ ಉತ್ತರ ಕೊಡದೆ, ಯಾವುದೇ ಥರ ಅವಹೇಳನ ಮಾತಾಡದೆ, ಏಜೆಂಟ್ರು ಬಿಸ್ನೆಸ್ಸಲ್ಲಿ ಇಳಿದಿದ್ದಾರೆ. ಸಾಕಷ್ಟು ಜನ ಏಜೆಂಟ್ರು ಈ ಸಂಘಟನೆ ದುರುಪಯೋಗ ತೊಗೊಂಡು, ಯಾಕಂದರೆ ಸಂಘಟನೆ ಹೆಂಗೂ ಹೋರಾಟ ಮಾಡ್ತಾಯಿದೆ, ಸಂಘಟನೆ ಕಡೆಯಿಂದ ಏನಾದರೂ ಜನರಿಗೆ ನ್ಯಾಯ ಸಿಗ್ತದೆ ಅನ್ನೋವಂಥ ಭಾವನೆಯೂ ಇದೆ. ಇನ್ನೇನಪ್ಪ ನಮ್ಮ ಮೇಲಿನ ಪೀಡ ಹೋಯಿತು, ನಮಗೆ ಗ್ರಾಹಕರು ಕೇಳೋದು ಬಂದಾಯ್ತಲ್ಲ, ಇನ್ನು ಹೊಸ ಬಿಸ್ನೆಸ್ ಮಾಡಿದ್ರೆ ಅಂತದ್ದು. ಹೊಸ ಬಿಸ್ನೆಸ್ ಮಾಡೋಕ್ಕೆ ಸಾಕಷ್ಟು ಜನ ಏಜೆಂಟ್ರು, 90% ಜನ ಏಜೆಂಟ್ರು ಮತ್ತೆ ಬಿಸ್ನೆಸ್ಸಲ್ಲಿ, ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ನೆಟ್ವರ್ಕು, ಇನ್ನೊಬ್ಬರು ಟೇಪಿ ಹಾಕುವಂಥ ಕೆಲಸದಲ್ಲಿ ತೊಡಗಿದ್ದಾರೆ. ಏನಾಗ್ತದೆ ಅಂದರೆ ಸಂಘಟನೆಯಲ್ಲಿ ಜನರ ಕೊರತೆ ಆಗ್ತಾಯಿದೆ. ಅದರಿಂದ ಸಂಘಟನೆ ಹೋರಾಟ ಕಡಿಮೆ ಆಗ್ತಾಯಿದೆ, ಅನಿವಾರ್ಯ. ನನಗೂ ಹೆಲ್ತ್ ಪ್ರಾಬ್ಲಮ್ ಆಗ್ತಾಯಿದೆ. ನೀವೆಲ್ಲ ಸೇರದೇ ಇರೋ ಕಾರಣ ಒಂದು, ನನಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇರೋದೊಂದು. ಹೀಗಾಗಿ ನಾವು ಕೂಡ ಏನಪ್ಪ ಜನ ಸಹಕಾರ ಮಾಡೋಂಗಿಲ್ಲ ಅಂತನೋ ಸ್ಥಿತಿಗೆ ನಾವು ಬಂದಿದ್ದೀವಿ. ಬಂಧುಗಳೇ, ಸಾಕಷ್ಟು ಮಟ್ಟದಲ್ಲಿ ಹೋರಾಟ ಮಾಡಿದ್ದೀನಿ. ನನಗೆ ಬಂದಿರುವಂಥ ಮಂತ್ರಿಗಳಿಂದ ಮತ್ತು ಅಧಿಕಾರಿಗಳಿಂದ ಬಂದಿರುವಂಥ ಲೆಟ್ರ್ಗಳೇ ಕನಿಷ್ಠ 100 ಪೇಜ್ ಲೆಟ್ರ್ ಇದಾವೆ.
ನಾನು ಒಂದು ಸಲ ಗ್ರೂಪಿಗೆ ಎಲ್ಲ ಅಪ್ಡೇಟ್ ಮಾಡೋಕ್ಕೆ ಹೋದರೆ ಗ್ರೂಪೇ ತುಂಬ ಹೋಗುತ್ತೆ, ಅಷ್ಟು ಲೆಟ್ರ್ಗಳದಾವೆ. ಸಾಕಷ್ಟು ಸಲ ಪ್ರತಿ ಸಲ ನಿಮ್ಗೆ ಕಳಿಸ್ತಾನೆ ಇರ್ತೀನಿ, ಎಲ್ಲ ಲೆಟ್ರ್ಗಳು ನಾನು ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಆದರೆ ಎಲ್ಲ ಬರೀ ಕಾಗದ ಪತ್ರ ಓಡಾಡ್ತದೆ, ಯಾವುದೂ ಕೆಲಸ ಆಗ್ತಾಯಿಲ್ಲ ಅಂತ ನನ್ನ ಮನಸ್ಸು ಹೇಳ್ತದೆ, ನೀವು ಹೇಳ್ತಿದ್ದೀರ ಓಕೆ. ಆದರೆ ಇಲ್ಲಿ ಜನ ಒಕ್ಕಟ್ಟಾಗಬೇಕಾಗಿದೆ, ಜನ ಶಕ್ತಿ ಏನು ಅಂತ ತೋರಿಸ್ಬೇಕಾಗಿದೆ. ಹೆಂಗೆ ಒಂದು ಸಲ ಕೂಡಲ ಸಂಗಮದಲ್ಲಿ ತೋರಿಸಿದಾಗ ಸರ್ಕಾರ ಶೇಕ್ ಆಗಿತ್ತು, ಪಟ 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 ಪತ್ರಗಳು ಬರ್ಲಿಕ್ಕೆ ಸ್ಟಾರ್ಟ್ ಆದವು. ಅದೇ ಮೂಮೆಂಟಲ್ಲಿ ಮತ್ತೆ ನಾವು ಒಕ್ಕಟ್ಟಾಗಲಿಲ್ಲ. ಯಾಕಂತಂದ್ರೆ ನೀವು ಸಡನ್ನಾಗಿ ಒಕ್ಕಟ್ಟಾಗಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ನಿಮ್ಗೆ ಹೇಳೋಕ್ಕಾಗಲ್ಲ ನನಗೆ. ಅದಕ್ಕೆ ಈಗ ಒಂದು ಪೊಸಿಷನ್ ಬಂದಿದೆ, ಬೆಳಗಾವಿ ಅಧಿವೇಶನ, ಚಳಿಗಾಲ ಅಧಿವೇಶನ ಬಂದಿದೆ. ಚಳಿಗಾಲ ಅಧಿವೇಶನ ಮುಂದೆ ಬೆಳಗಾವಲ್ಲಿ ನೀವು ಎಷ್ಟು ಸಂಖ್ಯಾಬಲ ತೋರಿಸ್ತೀರಿ, ನೀವು ಎಷ್ಟು ಒಕ್ಕಟ್ಟದರಿಯನ್ನು ತೋರಿಸ್ತೀರಿ, ಅದ್ರ ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ತದೆ. ಬಂಧುಗಳೇ, 16ನೇ ತಾರೀಕು ಮಂಗಳವಾರ, 16ನೇ ತಾರೀಕು ಇದೇ ತಿಂಗಳು 16ನೇ ತಾರೀಕು ಮಂಗಳವಾರ ದಿವಸ ಸುವರ್ಣಸೌಧ ಬೆಳಗಾವದಲ್ಲಿ ಸುವರ್ಣಸೌಧದ ಮುಂದೆ ನಮಗೊಂದು ಟೆಂಟ್ ಕೊಟ್ಟಿದ್ದಾರೆ. 16ನೇ ತಾರೀಕು ನಾವು ಪರ್ಮಿಷನ್ ತೊಗೊಂಡಿದ್ದೀವಿ. ಆ ಟೆಂಟ್ ಕೂಡ ಸಾಲಾರದೆ ನಮ್ಮ ಜನ ಇರಬೇಕು, ಯಾವುದು ಗಲಾಟೆ ಮಾಡದೆ ಶಾಂತ ರೀತಿಯಿಂದ ನಮ್ಮವರು ಎಲ್ಲರೂ ಒಕ್ಕಟ್ಟಾಗಿ ಜನರನ್ನು ಕಂಟ್ರೋಲ್ ಮಾಡಿಕೊಂಡು ಲಕ್ಷಾಂತರ ಜನ ಕೂಡ್ರಿ. ನೀವು ಫಕ್ತ್ ನೀವು ಏನು ಮಾಡಬೇಕಾದ ಬಂಧುಗಳೇ, ಏನು ಗಲಾಟೆ ಮಾಡುವಂಗಿಲ್ಲ, ಏನೂ ಮಾಡೋಂಗಿಲ್ಲ. ಲಕ್ಷಾಂತರ ಜನ ಕೂಡಿದ್ರ ಸಹಿತ ಯಾವ ರೀತಿ ಇರಬೇಕಂತಂದರೆ ನಮ್ಮ ಸಂಖ್ಯೆ ಇಷ್ಟು ಐತೆ ಅಂತ ಸರ್ಕಾರಕ್ಕೆ ತೋರಿಸ್ಕೊಟ್ರಿ ಸಾಕು. ನೀವು ತೋರಿಸ್ಕೊಡ್ಬೇಕಾದ ಸರ್ಕಾರಕ್ಕೆ ಇಷ್ಟು ನಮ್ಮ ಸಂಖ್ಯೆ ಐತಿ, ನಾವಿಷ್ಟು ನೊಂದಿದ್ದೀವಿ ಅಂತ ತೋರಿಸ್ಕೊಟ್ರಿ ಸಾಕು. ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ಲೆಟ್ರ್ ಕೊಡಬೇಕು ನಾನು ಮಾಡ್ತಿರ್ತೀವಿ. ಬಟ್ ಇಲ್ಲಿ ನಾಳೆ 16ನೇ ತಾರೀಕು ಮದನ್ಲಾಲ್ ಆಜಾದ್ ಅವರು ಕೂಡ ಬರ್ತಿದ್ದಾರೆ. ನಾನು ಈಗಾಗಲೇ ಪರ್ಮಿಷನ್ ತೊಗೊಂಡಿದ್ದೀನಿ ಅವ್ರದ್ದು, ಮದನ್ಲಾಲ್ ಆಜಾದ್ ಅವ್ರದ್ದು ಮತ್ತು ಅಶೋಕ್ ಮುದ್ಗಲ್ ಸರ್ ಇಬ್ಬರದು ಪರ್ಮಿಷನ್ ತೊಗೊಂಡಿದ್ದೀನಿ. ಅವರು ಬರ್ತಿದ್ದಾರೆ. ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕಾಗಿದೆ, ಇನ್ನೂ ಅದರ ವ್ಯವಸ್ಥೆ ಆಗಿಲ್ಲ. ಫ್ಲೈಟ್ ಟಿಕೆಟ್ ಬುಕ್ ಮಾಡೋ ಸಲುವಾಗಿ ನಾನು ಯೋಚನೆ ಮಾಡ್ತಾನೇ ಇದ್ದೀನಿ. ಅವರಿಗೆ ಡೆಲ್ಲಿಯಿಂದ ಬೆಂಗಳೂರಿಗೆ ಫ್ಲೈಟ್ ಮಾಡಬೇಕು, ಬೆಂಗಳೂರಿಂದ ಟ್ರೈನ್ ಬುಕ್ ಮಾಡಬೇಕು ಬೆಳಗಾವಿವರೆಗೂ. ಡೆಲ್ಲಿಯಿಂದ ಬೆಳಗಾವಿಗೆ ಡೈರೆಕ್ಟ್ ಫ್ಲೈಟ್ ಅಂತ ನೀವು ಅನ್ಕೋತೀರಾ, ಬಟ್ ಅದು ಏನಾಯ್ತು ಅಂದರೆ ಒಂದು ಸ್ಟಾಪ್ ಐತೆ, ಡೈರೆಕ್ಟ್ ಇಲ್ಲ. ಬೆಂಗಳೂರು ಸ್ಟಾಪ್ ಐತೆ, ಬೆಂಗಳೂರಿಂದ ಬೆಳಗಾವಿ ಬರಬೇಕು. ಅಲ್ಲಿ ಸ್ಟಾಪ್ ಇರೋದು ಏನು ಮಾಡಿದ್ದಾನೆ ಅಂತಂದರೆ ರಾತ್ರಿ 12ಕ್ಕೆ ಬಂದು ಬೆಂಗಳೂರು ಮುಟ್ತಾನೆ, 12ರಿಂದ 6:30 ತನಕ ಫ್ಲೈಟ್ ಬಿಡೋಲ್ಲ, 6:30ಯಿಂದ ಬೆಳಗಾವಿಗೆ ಬರ್ತಾನೆ. ಅದರಲ್ಲಿ ಏನಾಗ್ತದೆ, ನೈಟ್ ಅವರಿಗೆ ನಿದ್ದೆನೇ ಆಗಲ್ಲ ಮೊದಲನೇ ಸರಿಗೆ. ಹೀಗಾಗಿ ಮೊದಲೇ ಎಲ್ಲ ಕಡೆ ಮೀಟಿಂಗ್ಗಳು ನಡೀತಿರ್ತವೆ, ಚಾಲೂನೇ ಅದ ಮೀಟಿಂಗ್, ರೆಸ್ಟ್ ಇಲ್ಲದೆ ಇದು ಮಾಡೋಕ್ಕಾಗಲ್ಲ ಅಂತ ಯಾಕೆಂದ್ರೆ ಅವರೇ ನನಗೆ ಈ ಥರ ಹೇಳಿದ್ದಾರೆ. ಸರ್ಚ್ ಮಾಡಿ ನಾವು ಟ್ರೈನ್ಲೇ ಅಥವಾ ಬಸ್ಲೇ ಹೋಗೋಣ ಅಲ್ಲಿ, ಅಥವಾ ಕಾರ್ ತೊಗೊಂಡು ಹೋಗೋಣ, ನಾನು ಬೆಂಗಳೂರು ಬರ್ತೀನಿ, ಬೆಂಗಳೂರು ಇಳಿದಿಂದ ಬೆಳಗಾವಿಗೆ ಹೋಗೋಣ ಅಂತ ಅನ್ನುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಆ ರೀತಿ ನಾವು ಏನೋ ಒಂದು ಡಿಸ್ಕಸ್ ಮಾಡ್ತಾಯಿದ್ದೀವಿ. ಜಿಲ್ಲಾಧ್ಯಕ್ಷರಾಗಲಿ ತಾವು ಎಲ್ಲ ಬಂಧುಗಳು ಏಜೆಂಟ್ರಾಗಲಿ ಮದನ್ಲಾಲ್ ಸರ್ ಬರೋಕಿಗೆ ಟಿಕೆಟದ ವ್ಯವಸ್ಥೆಗೆ ಏನಾದರೂ ಹೆಲ್ಪ್ ಮಾಡಿದ್ರೆ ಮಾತ್ರ ಅವ್ರನ್ನ ಕರೆಸ್ತೀವಿ. ಇಲ್ಲ ಆಯ್ತಂದರೆ ಆವತ್ತಿನ ದಿವಸ 14ನೇ ತಾರೀಕಿನವರೆಗೂ ನೋಡಿ ಅವರಿಗೆ ಬರಬೇಕೋ ಬೇಡವೋ ಅನ್ನೋದು ಹೇಳಿಬಿಡ್ತೀನಿ. 14ನೇ ತಾರೀಕಿನ ಒಳಗಡೆ ಟಿಕೆಟ್ದು ವ್ಯವಸ್ಥೆ ಆಯಿತು ಅಂದರೆ 14ನೇ ತಾರೀಕಲ್ಲ, ಈಗ ಒಂದು 2-3 ದಿವಸದಲ್ಲಿ ಟಿಕೆಟ್ದು ವ್ಯವಸ್ಥೆ ಆಯಿತು ಅಂದರೆ ಟಿಕೆಟ್ ಮಾಡ್ತೀನಿ. ಟಿಕೆಟು ಆಗಲಿಲ್ಲ ವ್ಯವಸ್ಥೆ ಆಯ್ತಂದರೆ ಒಂದು 4 ದಿವಸ ಬಿಟ್ಟು ಅವ್ರಿಗೆ ಹೇಳಿಬಿಡ್ತೀನಿ. ಯಾಕಂದ್ರೆ ಮುಂದೆ ಅವ್ರ ಪ್ರೋಗ್ರಾಮು ಫೇಲ್ ಆಗಬಾರ್ದಲ್ಲ. ಬಂಧುಗಳೇ, 16ನೇ ತಾರೀಕು ಬೆಳಗಾವಿ, ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ತಾವೆಲ್ಲರೂ ಬರಬೇಕಾಗ್ತದೆ. ಬರ್ರಿ, ಒಕ್ಕಟ್ಟಾಗ್ರಿ. ಮತ್ತು ಬಹಳಷ್ಟು ಜನ ಸೀನಿಯರ್ಗಳು ಕೇರ್ಲೆಸ್ ಏನು ಮಾಡಿ ಕೂತಿದ್ದಾರಲ್ಲ, ಒಂದು ವೇಳೆ ಹೋರಾಟ ಸ್ಥಗಿತ ಆಯಿತು ಅಂತಂದರೆ ಏಜೆಂಟ್ರಾಗಲಿ ಸೀನಿಯರ್ಗಳಾಗಲಿ ನಿಮ್ಮ ಪರಿಸ್ಥಿತಿ ತಪ್ಪಿ ಹೋಗ್ತದೆ. ಯಾಕಂದರೆ ಕಸ್ಟಮರ್ ಎದ್ದು ಕೂತಿದ್ದಾರೆ, ಗ್ರಾಹಕರು ಎದ್ದು ಕೂತಿದ್ದಾರೆ. ಇದು ನಿಮ್ಮ ಬೆನ್ನಿಗೆ ಬಿಡಲಾರ್ದು. ಯಾಕಂತಂದರೆ ನಿಮ್ಮೆಲ್ಲರ ಪೊಸಿಷನ್ ನೋಡಿಕೊಂಡು ನನಗೂ ಕೂಡ ಹುಮ್ಮಸ್ಸು ಉಳಿತಾ ಇಲ್ಲ. ನನ್ನಲ್ಲಿ ಒಂದು ಜಿಗುಪ್ಸೆ ಹೊಂತಿದೆ. ಯಾಕಂತಂದರೆ ಜನ ನನಗೆ ಸಹಕಾರ ಕೊಡ್ತಾಯಿಲ್ಲ, ಒಕ್ಕಟ್ಟಾಗ್ತಾಯಿಲ್ಲ ಅನ್ನೋಂಥ ರೀತಿಯಲ್ಲಿ. ಯಾಕಂದರೆ ಎಷ್ಟೋ ಮಾಡಿದರೂ ಸರ್ಕಾರ ಮಣಿತಾ ಇಲ್ಲ. ಸರ್ಕಾರಕ್ಕೆ ನಾವು ಎಷ್ಟು ಎದುರು ಹೋಗಿ ಮಾಡ್ತೀವಿ ಅದು, ಯಾಕಂದ್ರೆ ನಮ್ಮ ಕೆಲಸ ನಾವು ಮಾಡಲೇಬೇಕು, ನಮ್ಮ ಹಕ್ಕನ್ನ ನಾವು ತೊಗೋಲೇಬೇಕು. ಯಾರೂ ತಪ್ಪು ಮಾಡಿಲ್ಲ. ಸರ್ಕಾರನೇ ಕೂತು ಕಂಪನಿಗಳನ್ನ ಬಂದ್ ಮಾಡಿದೆ, ಆಸ್ತಿಗಳನ್ನ ಜಪ್ತು ಮಾಡ್ಕೊಂಡು ಕೂತಿದೆ. ಆಸ್ತಿಗಳನ್ನ ಮಾರಾಟ ಮಾಡಿ ದುಡ್ಡು ಕೊಡುವಲ್ಲಿ ಸರ್ಕಾರ ಯಶಸ್ವಿ ಆಗ್ತಾಯಿಲ್ಲ. ಸರ್ಕಾರಕ್ಕೆ ಆ ಕಂಪನಿ ಚೇರ್ಮನ್ಗಳಿಗೆ ಏನು ಲಿಂಕ್ ಇದೆಯೋ ಅವ್ರ ಕೈಯಾಳು ಇವ್ರು ಅದಾರ, ಇವ್ರ ಕೈಯಾಳು ಅವ್ರು ಅದಾರ, ನನಗೆ ಗೊತ್ತಿಲ್ಲ. ಆದರೆ ಸರ್ಕಾರ ಮಾತ್ರ ನಮ್ಮ ಮಾತು ಇನ್ನೂ ಕೇಳ್ತಾ ಇಲ್ಲ, ಇನ್ನೂ ಮುಂದೆ ಹಾಕ್ತಾನೆ ಹೋಗ್ತಾ ಇದ್ದಾರೆ. ನಾವು ಸರ್ಕಾರಕ್ಕೆ ನಮ್ಮ ಶಕ್ತಿ ತೋರಿಸ್ಬೇಕಂತಂದರೆ ನಾವು ಪದೇ ಪದೇ ಸರ್ಕಾರಕ್ಕೆ ಟಕ್ಕರ್ ಕೊಡಬೇಕಾಗ್ತದೆ. ಬಂಧುಗಳೇ,
ನೀವು ಯಾವುದೇ ಒಂದು ಪೊಸಿಷನ್ನ ತೋರಿಸೋದಿದ್ರು, ನೀವು ಒಕ್ಕಟ್ಟು ಹಾಕ್ತಿರೋ ಇಲ್ಲನೂ ತೋರಿಸೋದಿದ್ರು, ನೀವು 16ನೇ ತಾರೀಕು ಬೆಳಗಾವಿ ಬರಬೇಕು, ಅಲ್ಲೇ ನೀವು ತೋರಿಸ್ಬೇಕು ಶಕ್ತಿನ. ಇಲ್ಲಪ್ಪ ಅಂತಂದರೆ ಮುಂದೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಬೆಳಗಾವದಲ್ಲೇ ನಾವು ಕೂತು ಚರ್ಚೆ ಮಾಡೋಣ. ಯಾಕಂತಂದರೆ ಮಾಡಬೇಕೋ ಬಿಡಬೇಕು ಅನ್ನೋದು ನನಗೂ ಅರ್ಥ ಆಗ್ತಿಲ್ಲ. ಹೆಲ್ತ್ ಪ್ರಾಬ್ಲಮ್ ಆಗ್ತಾಯಿದೆ. ಸಾಕಷ್ಟು ಲೆಟರ್ಗಳು ಕೊಟ್ಟು ಹೋರಾಟ ಮಾಡಿ ಸಾಕಾಗಿ ಹೋಗಿದೆ. ಯಾಕಂತಂದರೆ ಸರ್ಕಾರದ ಮಟ್ಟದಲ್ಲಿ ಮಾಡಬೇಕಾದ ಕೆಲಸ ಒಂದು ಉಳಿದಿಲ್ಲ. ಈಗಾಗಲೇ ಡಾಕ್ಯುಮೆಂಟ್ಸಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡಿಬಿಟ್ಟಿದ್ದೀನಿ. ಒಂದು ವೇಳೆ ಇಲ್ಲಿಗೆ ಇವತ್ತು ನಮ್ಮ ಹೋರಾಟ ಸ್ಥಗಿತ ಆದರೂ ಕೂಡ, ನಾನು ಇಲ್ಲಿಗೆ ಕೆಲಸ ನಿಲ್ಲಿಸಿದ್ರೂ ಕೂಡ, ನಾನು ಇಲ್ಲಿವರೆಗೂ ಕರ್ನಾಟಕದಲ್ಲಿ ಯಾವ ಥರ ಮಾಡಿದ್ದೀನಿ ಅಂತಂದರೆ, ಕನಿಷ್ಠ ವರ್ಷ 2 ವರ್ಷ ಹೋದರೂ ಕೂಡ ಈ ದುಡ್ಡು ಗ್ರಾಹಕರ ಮನೆಗೆ ಮುಟ್ಟುವ ಥರ ಹೋರಾಟದ ಬಿಸಿ ಮುಟ್ಟಿಸಿ, ಕಂಪ್ನಿಗಳ ದಾಖಲೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಿ, ಸರ್ಕಾರ ಅಧಿಕಾರಿಗಳನ್ನ ಎಚ್ಚರಿಸಿ ಸಾಕಷ್ಟು ಕೆಲಸಗಳು ಮಾಡಿದ್ದೀವಿ. ಇನ್ನು ಅಲ್ಲಿ ಹೋರಾಟ ಸರ್ಕಾರದ ಜೊತೆ ಫೈಟ್ ಮಾಡುವಂಥದ್ದು, ದಾಖಲೆ ಕೊಡುವಂಥದ್ದು ಏನೂ ಉಳಿದಿಲ್ಲ. ಉಳಿದಿರೋದು ಒಂದೇ ಜನ ಆಂದೋಲನ. ಜನ ತಮ್ಮ ಶಕ್ತಿ ಪ್ರದರ್ಶನ ಸರ್ಕಾರದ ಮುಂದೆ ತೋರಿಸ್ಬೇಕು, ನಮ್ಮ ಕೆಲಸ ಮಾಡಲೇಬೇಕು ಅನ್ನುವಂಥ ರೀತಿಯಲ್ಲಿ ನಿಂದಿರಬೇಕು. ಅದು ಒಂದೇ ಒಂದು ಮಾರ್ಗ ಉಳಿದಿದೆ, ಬೇರೆ ಯಾವ ಮಾರ್ಗನೂ ಉಳಿದಿಲ್ಲ. ಡಾಕ್ಯುಮೆಂಟ್ಸ್ಲಿ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಡಾಕ್ಯುಮೆಂಟ್ಸ್ ಕೊಡುವಂಥದ್ದು ತೊಗೊಳ್ಳೋವಂಥದ್ದು ಯಾವುದೂ ಉಳಿದಿಲ್ಲ. ಒಂದೇ ಒಂದು ಮಾರ್ಗ ಅಂದರೆ ಜನ ಆಂದೋಲನ. ಜನ ಎದ್ದು ನಿಂತರೆ ಮಾತ್ರ ಕೆಲಸ ಆಗ್ತದೆ, ಇಲ್ಲಾಂದ್ರೆ ಸೈಲೆಂಟ್ ಆಗುವಂಥ ಸ್ಥಿತಿ ಬಂಧುಗಳೇ. ಎಲ್ಲರೂ ಒಕ್ಕಟ್ಟಾಗಿ ನಾಳೆ ಬೆಳಗಾವದಲ್ಲಿ 16ನೇ ತಾರೀಕಿನ ದಿವಸ, ಮಂಗಳವಾರ ದಿವಸ ಚಳಿಗಾಲ ಅಧಿವೇಶನದಲ್ಲಿ ತಾವೆಲ್ಲರೂ ಒಕ್ಕಟ್ಟಾಗಿ ಜನಶಕ್ತಿನ ಸರ್ಕಾರಕ್ಕೆ ತೋರಿಸ್ತೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ. 16ನೇ ತಾರೀಕಿನ ದಿವಸ ನಾವೆಲ್ಲರೂ ಸಾಯಂಕಾಲ ಆದರೂ ಚಿಂತೆ ಇಲ್ಲ, ಎಲ್ಲ ಜಿಲ್ಲೆಯವರು ಕೂತ್ಕೊಂಡು ಒಂದು ಚರ್ಚೆ ಮಾಡೋಣ, ಯಾವ ರೀತಿ ಏನು ಮಾಡ್ಬೇಕಂತೇಳಿ. ಅದರ ನಂತರ ನಾವು ಮುಂದಿನ ವಿಚಾರ ಮಾಡೋಣ. ಬಂಧುಗಳೇ, 16ನೇ ತಾರೀಕು ಮಂಗಳವಾರ ಎಲ್ಲರೂ ಬರೀ ತಪ್ಪದೆ ಬನ್ನಿ. ನಾನಂತೂ ಇರ್ತೀನಿ. ನಮ್ಮ ರೈತ ಸಂಘಟನೆಯವರು ಸುಭಾಷ್ ಸಿರ್ಪುರಗೌಡರು, ಹಿರಿಯರಾದಂಥ ಸುಭಾಷ್ ಸಿರ್ಪುರಗೌಡರು ಇರ್ತಾರೆ. ಉತ್ತರ ಕರ್ನಾಟಕ ಸಮಿತಿಯವರು ನಾಗೇಶ್ ಗೋಳಶೆಟ್ಟಿಯವರು ಇರ್ತಾರೆ. ಮತ್ತು ಅವರು ಅಧ್ಯಕ್ಷರು ಇರ್ತಾರೆ. ಮತ್ತು ಬೆಳಗಾವಿ ರೈತ ಸಂಘಟನೆ ಅಧ್ಯಕ್ಷರು ಇರ್ತಾರೆ. ಸಾಕಷ್ಟು ಜನ ನಮಗೆ ಸಂಘಟನೆಗೆ ಬೆಂಬಲ ಕೊಡೋಕೆ ಬರಾಕತ್ತಿರ್ತಾರೆ. ನಾವೆಲ್ಲರೂ ಒಕ್ಕಟ್ಟಾಗೋಣ. ಅವತ್ತಿನ ದಿವಸ ಏನಾಗುತ್ತೆ ನೋಡೋಣ. ಮುಂದಿನ ಚರ್ಚೆನೂ ಕೂಡ ಅಲ್ಲೇ ಮಾಡೋಣ. ಇನ್ನು ಮೊದಲನೇ ಸರಿ ಕರೆಸೋದು ಬಿಡೋದು ನಿಮ್ಮೇ ಬಿಟ್ಟದ್ದು. ನಾನಿನ್ನು ಹೆಚ್ಚಿಗೆ ಹೇಳೋಕ್ಕೆ ಇಷ್ಟಪಡಲ್ಲ. ನಾನೆಲ್ಲ ಹೇಳಿದ್ದು ಪರ್ಮಿಷನ್ ತೊಗೊಳೋದೆಲ್ಲ ಆಗೈತಿ. ಬಟ್ ಈಗ ಸಮಸ್ಯೆ ಬರೋದ್ರಿಂದ ನಾನೇನು ಹೇಳೋ ಪರಿಸ್ಥಿತಿ ಇಲ್ಲಲ್ಲ. ತಾವೇ ಆದರೂ ವಿಚಾರ ಮಾಡಬೇಕು. ಇಲ್ಲಪ್ಪ ಅಂತಂದರೆ ನಾಳೆ 16ನೇ ತಾರೀಕು ನಾನು, ಸುಭಾಷ್ ಸಿರ್ಪುರಗೌಡರು, ನೀವು ಎಲ್ಲ ಬೇರೆ ಸಂಘಟನೆಯವರು ಯಾರ್ಯಾರು ಹೆಸರು ಹೇಳೋದಿಲ್ಲ, ಎಲ್ಲರೂ ಬಂದು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಕೂಡ ನಾವು ಪ್ರೋಗ್ರಾಮ್ ಮಾಡೋಣ ಅವತ್ತು. ಬಂಧುಗಳೇ, ಎಲ್ಲರೂ ಬಂದು ಅವತ್ತು ಕೈ ಜೋಡಿಸ್ರಿ ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ 16ನೇ ತಾರೀಕು 9 ಗಂಟೆಗೆ ತಾವೆಲ್ಲರೂ ಬರ್ರಿ. ವಿಧಾನಸೌಧ, ಸುವರ್ಣಸೌಧ, ಬೆಳಗಾವಿ ಚಳಿಗಾಲ ಅಧಿವೇಶನ ಏನು ಟೆಂಟ್ ಇದೆಯಲ್ಲ, ಆ ಟೆಂಟ್ ನಂಬರು ಮತ್ತು ಅಲ್ಲಿದು ಲೊಕೇಶನು ನಾನು ಒಂದು ದಿವಸ ಮುಂಚೆ ನಿಮಗೆ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ಒಂದು ದಿವಸ ಮುಂಚೆ ಅಷ್ಟೇ ಆಗುತ್ತೆ. ಒಂದು ದಿವಸ ಅಥವಾ 2 ದಿವಸ ಮುಂಚೆ ಆಗುತ್ತೆ. ಹೋದ ವರ್ಷ ಕೊಟ್ಟಿರೋದ್ರಲ್ಲ, ಆ ಟೆಂಟಲ್ಲಿ ಕೊಡಲ್ಲ, ಬೇರೆ ಕಡೆ ಕೊಡ್ತಾರೆ, ಬೇರೆ ಜಾಗದಲ್ಲಿ ಕೊಡ್ತಾರೆ. ಬಹುತೇಕ ಅದು ಯಾವುದಿರುತ್ತೋ ಲೊಕೇಶನ್ ಶೇರ್ ಮಾಡ್ತೀವಿ, ಎಲ್ಲ ಗ್ರೂಪಲ್ಲಿ ಶೇರ್ ಮಾಡ್ತೀವಿ. ತಿಳ್ಕೊಂಡು ನಿಮ್ಮ ಜಿಲ್ಲಾಧ್ಯಕ್ಷರಿಗೆ ಸಂಪರ್ಕ ಮಾಡ್ಕೊ ಎಲ್ಲರೂ ಒಕ್ಕಟ್ಟಾಗಿ ಬರ್ರಿ. ನಮಸ್ಕಾರ ಬಂಧುಗಳು.